ವಿಚಾರಕ್ಕೆ ಐವರ ಮೇಲೆ ಹಲ್ಲೆಯಾಗಿದೆ. ಧಾರವಾಡ ತಾಲೂಕಿನ ಬೋಗೂರು ಗ್ರಾಮದಲ್ಲಿ ನಡೆದ ಘಟನೆ ಇದಾಗಿದೆ. ಕಬ್ಬಿನ ರಾಡ್ನಿಂದ 8 ಜನ ಹಲ್ಲೆ ಮಾಡಿದ್ದಾರೆ. 2 ಕುಟುಂಬಗಳು ಹೊಡೆದಾಡಿಕೊಂಡಿರುವ ವಿಡಿಯೋ ಈಗ ವಿಜಯ ನ್ಯೂಸ್ಗೆ ಲಭ್ಯವಾಗಿದೆ. ವಿಷಯ ಏನಪ್ಪಾ ಅಂದ್ರೆ, ಕಳೆದ 2 ದಿನಗಳ ಹಿಂದೆ ಹೊಲದಲ್ಲಿ ಕಬ್ಬು ಕಟಾವು ಮಾಡುವಾಗ ಹಲ್ಲೆ ನಡೆದಿದೆ. ಸಾವಿತ್ರಿ, ಹುಲ್ಲನವರ, ದ್ಯಾಮವ್ವ, ಮಲ್ಲವ್ವ, ಕಲ್ಲಪ್ಪ, ಮಂಜುನಾಥ್ ಈ 5 ಹಲ್ಲೆಗೊಳಗಾದವರು ಅಂತಲೇ ಹೇಳ್ಬೋದು. ನಮ್ಮ ಆಸ್ತಿ ಎಂದು ಕೇದಾರನಾಥ್ ಪೆರಗಾರ, ವಿಠಲ್ ಪೆರಗಾರ, ಮಂಜುನಾಥ್, ಗೋಪಾಲ್, ಬಸವರಾಜ್ ಹುಲಮನಿ ಇವರಿಂದ ಹಲ್ಲೆ ಮಾಡಲಾಗಿದೆ. ಈ ಕುರಿತು ಗರಗ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟ ಸಾವಿತ್ರಮ್ಮ. ಈ ಕುರಿತು ದೂರು ಕೊಟ್ಟವರು ಎಫ್ಐಆರ್ ಮಾಡದ ಪೊಲೀಸರಾಗಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಹೊಲದಲ್ಲಿ ಕಬ್ಬು ಕಟಾವು ಮಾಡುವಾಗ ಹಲ್ಲೆ ನಡೆದಿದೆ. 2 ಕುಟುಂಬಗಳು ಹೊಡೆದಾಡಿಕೊಂಡಿರುವ ವಿಡಿಯೋ ಈಗ ವಿಜಯ ನ್ಯೂಸ್ಗೆ ಲಭ್ಯವಾಗಿದೆ. ಕಬ್ಬಿನ ರಾಡ್ನಿಂದ ಹಲ್ಲೆ ಮಾಡಿದ್ದಾರೆ 8 ಜನರು. ಹೊಡೆದಾಡಿರುವ ವಿಡಿಯೋ ಪೊಲೀಸರಿಗೆ ಕೊಟ್ಟಿದ್ರು ಕೂಡ ಎಫ್ಐಆರ್ ಮಾಡದೆ ಪೊಲೀಸರು ಸುಮ್ಮನೆ ಕಾಲ ಕಳೆಯುತ್ತಿದ್ದಾರೆ. ಎಫ್ಐಆರ್ ಮಾಡದೇ ಇರೋ ಪೊಲೀಸರ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ನೊಂದವರು. ಏನೇ ಆದ್ರೂ ಕೂಡ ಇಲ್ಲಿ 2 ಕುಟುಂಬಗಳ ಮಧ್ಯೆ ಹೊಡೆದಾಟ ನಡೆದಿದೆ ಎಂಬಾದಲ್ಲಿ ದೂರು ಕೊಟ್ಟವರ ದೂರನ್ನ ಪೊಲೀಸರು ಸ್ವೀಕರಿಸಲೇಬೇಕು. ಇದು ಸ್ವೀಕರಿಸಿದರೆ ಅವರು ಕಾಲ ಕಳೆಯುತ್ತಿರುವುದು ಕಾನೂನು ಅಪರಾಧ ಅಂತಲೇ ಹೇಳಬಹುದು. ಹಲೋ 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 ನ್ಯಾಯ ಕಟ್ಟಲೆ ಕಬ್ಬಿನಿಗೆ ಕೈ ಹೋಲ ನಾವು ಆರಾಮ ತಗೊಂಡೇವ್ ರೊಕ್ಕ 50 ಲಕ್ಷ ಕೊಟ್ಟು ನಾವು ರೊಕ್ಕ ಕೊಟ್ಟಾಗ ತಾಯಿಗೆ ಬೇಕು ಮಾಡಿ ಸುತ್ತ ಬಿಡ್ತಾರೆ ಕುಡ್ಗೋಲ್ ಏನ್ ಹೇಳ್ತಾನೆ ಸೀದಾ ಮಾತಾಡ್ತಾರೆ. ಹೆಣ್ಮಕ್ಳು ಹೆಂಡ್ರ ನೀರು ಕರ್ಕೊಂಡು ಬೇದಾಡಕ್ ಹೋಗ್ಬೇಡ್ರಿ. ಏನೈತಿ ರೊಕ್ಕ ಕೊಟ್ಟು ಖರೀದಿ ಮಾಡೇವೆ, ರೊಕ್ಕ ಕೊಟ್ಟು ಖರೀದಿ ಮಾಡೇವೆ. ಬೋರ್ ಬಿಡ್ತೇವೆ, ಜಗ ಬಿಡ್ತೇವೆ ಅಂತ ಹೇಳಿ ಯಾರು ಬರಂಗಿಲ್ಲ. 40,000 ರೂಪಾಯಿ ಹೊಳೆ ಕೊಟ್ಟಿವೆ, ನೀವು ಲಾವಣಿ ಮಾಡಿದ್ದು. ಇದೊಂದು ವರ್ಷ ಸ್ಪೀಡ್ ತಗೊಂಡಿವಿ. ಮತ್ ಸರ್ವೇಕ್ ಯಾಕೆ ಬಂದ್ ಮಾಡ್ರು? ಮತ್ ಗಳೆ ಯಾಕೆ ಬಂದ್ ಮಾಡ್ರು?